ಶುದ್ಧೀಕರಣ ಏನು ಮಾಡಲಿಕ್ಕೆ ಇವರು ಮನುವಾದಿಗಳು ಹೊರಟಿದ್ದಾರೆ. ಇಡೀ ದೇಶದ ಜನರಿಗೆ ಬಹಳಷ್ಟು ನೋವನ್ನು ತಂದಿದೆ. ಇದು ಸಂವಿಧಾನ ವಿರೋಧಿ ಕೃತ್ಯ, ಮನುವಾದಿಗಳ ಕೃತ್ಯ. ಇದು ಮತಾಂಧರ ಕೋಮುವಾದಿ ಶಕ್ತಿಗಳ ಈ ಕೃತ್ಯವನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸಿದ್ದೇವೆ. ಮತ್ತೆ ಪುನಃ ನಾನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಇವತ್ತು ಅವರಿಗೆ ಏನಾದರೂ ಸಂವಿಧಾನದ ಮೇಲೆ ಸ್ವಲ್ಪ ಆದರೂ ಅವರಿಗೆ ಕಿಂಚಿತ್ತು ಕಳಕಳಿ ಇದ್ದರೆ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಿ ಅವರಿಗೆ ಬಂಧಿಸಿ ಅವರಿಗೆ ತೀವ್ರವಾದಂಥ ಶಿಕ್ಷೆ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡುತ್ತೇನೆ. ಮತ್ತು ಇಡೀ ದೇಶ ಇವತ್ತು ಈ ಒಂದು ಕೃತ್ಯವನ್ನು ಅವರು ಮಾಡಿದ್ದಾರೆ. ಅದರಿಂದ ನೋವಿನಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಡೀ ಶುದ್ಧೀಕರಣ ಸಮಾನತೆ ಅನ್ನುವಂಥದ್ದು ಮಾತಾಡ್ತಾರೆ. ಬಾ ಎತ್ತಿದ್ರೆ ಸಾಕು, ಸಮಾನತೆ ಬೇಕು, ಎಲ್ಲರೂ ಕೂಡ ಒಂದೇ. ಬಟ್ ಹೇಳಿದಷ್ಟು ನಡ್ಕೊಳ್ಳೋದು ಇಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಈ ಶುದ್ಧೀಕರಣ ಯಾಕೆ ಬೇಕಪ್ಪ? ಶುದ್ಧೀಕರಣ ಅಂತಂದ್ರೆ ಯಾವ ಕಾರಣಕ್ಕೆ ಶುದ್ಧೀಕರಣ ಆಯಿತು? ಇದ್ರ ಬಗ್ಗೆ ಚರ್ಚೆ ಆಗುತ್ತಲ್ವಾ? AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿದ್ರು ಅದೇ ರೀಸನ್ಗ ಜಾತಿಯನ್ನ ತೆಗೆದುಕೊಂಡು ಬಂದಿದ್ದಾರಾ? ಇಲ್ಲಿ ಎಲ್ರಿಗೂ ನಾವು ಸಮಾನವಾದಂಥ ಅವಕಾಶವನ್ನ ಕೊಡ್ತೀವಿ, ಎಲ್ರಿಗೂ ಸಮಾನವಾದಂಥ ಹಕ್ಕಿದೆ. ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನವನ್ನ ಬರೆದವರು ಯಾರು? ಸಂವಿಧಾನದ ಪಿತಾಮಹ ಯಾರು? ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ರಾಜಕೀಯ ನಾಯಕರು. ಶುದ್ಧೀಕರಣ ಯಾವ ಕಾರಣಕ್ಕೆ? ಶುದ್ಧೀಕರಣ ಏನಾಗಿತ್ತು? ಅದಕ್ಕೆ ರೀಸನ್ ಬೇಕಲ್ವಾ? ಕಾಸ್ ಏನದಕ್ಕೆ ಅಲ್ವಾ? ನೋಡಿ, ಒಂದು ಕಡೆ ಸಂವಿಧಾನದಲ್ಲಿ ಯಾರು ಕೂಡ ಯಾವ ಧರ್ಮವನ್ನ ತೆಗೆದುಕೊಂಡು ಬರಬಾರ್ದು, ಬಟ್ ಇಲ್ಲಿ ಧರ್ಮ ಕಾಣಿಸ್ಕೊಂಡಿದೆ, ಓಕೆ. ಬಟ್ ಅದರ ಜೊತೆಗೆ ಈ ಒಂದು ಪೂಜೆ, ಶುದ್ಧೀಕರಣ ಇವೆಲ್ಲವೂ ಕೂಡ ಯಾಕೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಇಲ್ಲಿ ವಿಶೇಷ ವಿಶ್ಲೇಷಕರಾದಂಥ ರಮೇಶ್ ಕಂಠೀರವ ಸರ್ ಇದೀಗ ಇದ್ದಾರೆ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಒಂದು ಕಡೆ ಶುದ್ಧೀಕರಣ ಅನ್ನುವಂಥದ್ದು ಯಾಕೆ ಅನ್ನೋದು ಇಲ್ಲಿ ಮೊದಲಿಗೆ ಪ್ರಶ್ನೆ ಇರುವಂಥದ್ದು. ಶುದ್ಧೀಕರಣ ಅನ್ನೋಂಥದ್ದು ಏನು ಹಿಂದೂ ಸಂಘಟನೆಗಳು ಅಂತ ಶ್ರೀರಾಮ್ ಸೇನೆ ಅವರು ಅಲ್ಲಿ ಮಾಡಿರ್ತಕ್ಕಂಥದ್ದು. ಏನು ಹಿಮಾಚಲ ಪ್ರದೇಶದ ಲಾಲ್ದ್ವಾನಿ ಅನ್ನೋವಂಥ ಪ್ರದೇಶದಲ್ಲಿ ಆಗಸ್ಟ್ 8ನೇ ತಾರೀಕು ಒಂದು ಸಮಾರಂಭ ನಡೆಯುತ್ತೆ, ಕಾಂಗ್ರೆಸ್ ಪಕ್ಷದ ಸಮಾರಂಭ ನಡೆಯುತ್ತೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸನ್ಮಾನಿಸ್ತಾರೆ. ಆ ಸನ್ಮಾನದ ಸಂದರ್ಭದಲ್ಲಿ ಅವರಿಗೆ ಅದಕ್ಕೆ ಒಂದು ದೊಡ್ಡ ಪ್ರತಿಸ್ಪಂದನೆ ಕೂಡ ಜನರಿಂದ ಸಿಕ್ಕಿರುತ್ತೆ. ಆ ಸಮಾರಂಭ ದೊಡ್ಡ ಯಶಸ್ಸನ್ನು ಕಂಡ ಹಿನ್ನೆಲೆಯಲ್ಲಿ ಆನಂತರದಲ್ಲಿ ಹಿಂದೂ ಸಂಘಟನೆಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಸಮುದಾಯಕ್ಕೆ ಸೇರಿದವರು, ಆ ಕಾರಣದಿಂದಾಗಿ ನಾವು ಅದನ್ನು ಶುದ್ಧೀಕರಣ ಮಾಡ್ತೀವಿ, ಕಾಂಗ್ರೆಸ್ನ ರ್ಯಾಲಿಯಿಂದ ಒಂದು ದೊಡ್ಡ ರಾಮಲೀಲಾ ಮೈದಾನಕ್ಕೆ ಅಪಚಾರ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಶುದ್ಧೀಕರಣ ಮಾಡ್ತಾರೆ. ಇದನ್ನು ಯಾರೂ ಕೂಡ ಚಕಾರ ಎತ್ತಿರಲ್ಲ. ಆಗ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಒಂದು ಖಂಡನೆಯೋ ಇನ್ನೊಂದು ಬಂದಿರಲ್ಲ. ಅಲ್ಲಿ ಏನು ಶುದ್ಧೀಕರಣ ಮಾಡಿದಂಥವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಿ ಭಾಷಣಗಳನ್ನು ಕೂಡ ಮಾಡಿರ್ತಾರೆ. ಸೊ ಈ ಸಂಬಂಧವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾದರೂ ಪ್ರತಿಭಟನೆ ನಡೀಬೋದು, ತಮಗೆ ಸಪೋರ್ಟಾಗಿ ಏನಾದರೂ ಪ್ರತಿಭಟನೆಗಳು ಇಲ್ಲ ಹೇಳಿಕೆಗಳು ಬರ್ಬೋದು ಅಂತ ಎದುರು ನೋಡಿರ್ತಾರೆ. ಬಟ್ ಆದರೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿರಲ್ಲ. ಅದನ್ನು ಈ ಬೇಜಾರನ್ನು ಅವರು ನಿನ್ನೆ ನಡೆದಂಥ AICCಯ ಒಂದು ಸಭೆಯಲ್ಲಿ ತೊಡ್ಕೊಂಡಿದ್ದಾರೆ. ಅದನ್ನೇ AICCಯ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಆ ನಂತರದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸೇರಿದಂತೆ ಹಲವೆಡೆ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಈ ಥರದ ರಾಜಕಾರಣಿಗಳು, ಹಿಂದುಳಿದವರು ಅಥವಾ ಸಮಾಜದಲ್ಲಿ ಶೋಷಿತ ವರ್ಗದ ದಲಿತ ವರ್ಗದವರು ಎಲ್ಲಾದರೂ ಸಮಾರಂಭ ಮಾಡಿದಾಗ ಅಲ್ಲಿ ಶುದ್ಧೀಕರಣ ಮಾಡೋವಂಥದ್ದು ಆಗಾಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. 1927ರಲ್ಲಿ ಅಂಬೇಡ್ಕರ್ ಅವರು ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಈ ಥರದ ಶುದ್ಧೀಕರಣದ ಕೆಲಸವನ್ನು ಕೆಲವು ಸಂಘಟನೆಗಳು ಮಾಡಿದರು. ಅದೇ ರೀತಿಯ ಅನೇಕ ಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಸಾಮಾಜಿಕ ಅನಿಷ್ಟ ಅಂತಲೇ ಅನೇಕರು ಬಣ್ಣಿಸ್ತಾರೆ. ಬಟ್ ಆದರೆ ಪದೇ ಪದೇ ಈ ಥರದ ಶುದ್ಧೀಕರಣ ಮಾಡ್ತೀವಿ, ತಾರತಮ್ಯತೆಯನ್ನು ತೋರ್ತೀವಿ ಅನ್ನೋ ಅಂಥದ್ದನ್ನು ಕೆಲವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ದುರದೃಷ್ಟದ ಸಂಗತಿನೇ. ಈ ಥರದ್ದು ನಡಿಬಾರ್ದು ಅಂತೇಳ್ಬಿಟ್ಟು ಸರ್ಕಾರ ಕೂಡ ಅನೇಕ ಕ್ರಮಗಳನ್ನು ಕೈಗೊಂಡಿದೆ.
ಬಟ್ ಆದ್ರೂ ಕೂಡ ಈ ಥರದ್ದು ಅದನ್ನು ಮೀರಿ ನಡೀತಾ ಇರ್ತಕ್ಕಂಥದ್ದು ಭಾಳ ದುರದೃಷ್ಟವಾದ. ಅಲ್ಲ ಸರ್, ಇದು ಕಾಂಗ್ರೆಸ್ನಲ್ಲಿ ಅಂದರೆ ಈ ಕಾಂಗ್ರೆಸ್ನಲ್ಲೇ ಅದಕ್ಕೆ ಸಪೋರ್ಟ್ ಇಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ? ಯಾಕೆ, ಯಾವ ರೀತಿಯಾಗಿ ಈ ಒಂದು ಹಿನ್ನಡೆ ಅನ್ನುವಂಥದ್ದು ಅವರಿಗೆ ಅಲ್ಲಿ ಸಪೋರ್ಟ್ ಸಿಗ್ತಾ ಇಲ್ವಾ ಹಿಂಗೆ ಅಂತ? ಯಾರು ಅವ್ರ ಬಗ್ಗೆ ಮಾತಾಡೋರಿಲ್ವಾ? ಅವರಿಗೆ ಸಪೋರ್ಟ್ ಸಿಗ್ತಿದೆ ಇಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷದ ಸ್ಟ್ರಕ್ಚರ್ ಕೂಡ ಒಂದು ಕಾರಣ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೈಕಮಾಂಡ್ ಕಲ್ಚರ್ ಇರ್ತಕ್ಕಂಥದ್ದು ಏನು, ರಾಜೀವ್ ಗಾಂಧಿ ಅಂದರೆ ಇಂದಿರಾ ಗಾಂಧಿ ಫ್ಯಾಮಿಲಿ ಅವರೇ ಆ ಪಕ್ಷವನ್ನು ಮುನ್ನಡೆಸ್ತಾರೆ. ಬೇರೆ ಯಾರೇ ಅಧ್ಯಕ್ಷರಾದರೂ ಇಲ್ಲ ಬೇರೆ ಯಾರೇ ಪಕ್ಷದ ನಾಯಕತ್ವ ವಹಿಸಿದ್ರು ಅವರಿಗೆ ಹೆಚ್ಚಿನ ಇದನ್ನು ಮನ್ನಣೆ ಕೊಡದೆ ಈ ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಅವರ ನಿರ್ದೇಶನಗಳನ್ನೇ ಪಾಲಿಸುವಂಥ ಪರಿಪಾಲನೆ ಹೆಚ್ಚು ಮುಂದುವರೆದಿರ್ತಕ್ಕಂಥದ್ದು. AICCಯ ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಜುಗರ ಆಗಿರ್ತಕ್ಕಂಥದ್ದನ್ನು ಆಗಾಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಥರದ್ದು 2-3 ಸಾರಿ ಅವರು ಕೂಡ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ತಾವು ಪಕ್ಷದ ಅಧ್ಯಕ್ಷರಾಗಿದ್ದರೂ ಕೂಡ ತಮ್ಮ ನಿಲುವನ್ನು ಮೀರಿ ಅನೇಕ ನಿರ್ಧಾರಗಳು ಹೊರಗಡೆ ಬರುತ್ತೆ ಅನ್ನೋಂಥ ಅಸಮಾಧಾನ ಅವರು ಈಗಾಗಲೇ ಅನೇಕ ಬಾರಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಲೂ ಕೂಡ ಅದೇ ರೀತಿಯ ಒಂದು ಏನು ತಮ್ಮ ವಿರುದ್ಧ ತಮಗೆ ಮುಜುಗರ ಆಗೋಂಥ ಒಂದು ಘಟನೆ ಒಂದು ಉತ್ತರಾಖಂಡ್ನಲ್ಲಿ ನಡೆದಿದೆ. ಇದಕ್ಕೆ ಯಾಕೆ ಪಕ್ಷದ ಹಿರಿಯ ನಾಯಕರುಗಳು ಇನ್ನೂ ಧ್ವನಿ ಎತ್ತಿಲ್ಲ? ಇದನ್ನು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಾಮಾಜಿಕ ಅನಿಷ್ಠಾನ ಅಂತದನ್ನು ಎಲ್ಲರೂ ಹೊರಗಡೆ ಹೇಳ್ತಾರೆ ಹೊರತು, ಬಟ್ ಪಕ್ಷದ ನಾಯಕನಾದಂಥ ತಮಗೆ ಒಂದು ಮುಜುಗರ ಆಗೋಂಥ ಒಂದು ಘಟನೆ ನಡೆದಿದೆ, ಇದನ್ನು ಯಾಕೆ ಈ ದೊಡ್ಡ ಪ್ರಮಾಣದಲ್ಲಿ ತಗೊಂಡೋಗಿಲ್ಲ, ಇದಕ್ಕೆ ವಿರುದ್ಧವಾಗಿ ಒಂದು ಪ್ರತಿಭಟನೆಗಳು ಇನ್ನೊಂದು ನಡೆದಿಲ್ಲ ಅನ್ನೋಂಥ ಬೇಸರವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ದುರಾದೃಷ್ಟಕರ ಅಂತ ಹೇಳ್ಬೋದು ಸರ್. ಇದು ಬಹಳ ದುರದೃಷ್ಟಕರವಾದ ಸಮಾನತೆ ಹಕ್ಕು ಅಂತ ಎಲ್ಲ ಮಾತಾಡೋರು ಇದರಲ್ಲಿ ಸೀರಿಯಸ್ಲಿ ದುರಾದೃಷ್ಟಕರ ಘಟನೆ. ಖಂಡಿತವಾದ ದುರದೃಷ್ಟಕರ ಘಟನೆನೇ. ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಏನು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು, ಪ್ರಧಾನ ವಿರೋಧ ಪಕ್ಷದ ನಾಯಕರ ಸಭೆಯಾಗಿ ನಡೆದ ನಂತರದಲ್ಲಿ ಅಲ್ಲಿ ಒಂದು ಶುದ್ಧೀಕರಣ ಘಟನೆ ನಡೆಯುತ್ತೆ. ಅದು ರಾಮಲೀಲಾ ಮೈದಾನದಲ್ಲಿ ಒಂದು ಶುದ್ಧೀಕರಣ ಘಟನೆ ನಡೆಯುತ್ತೆ ಅನ್ನೋದಾದರೆ ಅದಕ್ಕೆ ಅಲ್ಲಿನ ಲೋಕಲ್ ಸರ್ಕಾರ ಇರ್ಬೋದು, ಅಲ್ಲಿನವರು ಯಾವ ರೀತಿ ಕ್ರಮ ಕೈಗೊಂಡಿದ್ರು, ಇದು ಒಂದು ರೀತಿ ಮುಜುಗರ ಆಗೋ ಅಂಥದ್ದು. ಒಂದು ಸಾಮಾಜಿಕ ಅನಿಷ್ಟತೆ, ಏನೋ ಒಂದು ಈ ಹಿಂದೆ ಅನ್ಟಚಬಿಲಿಟಿ ಏನು ಅಸ್ಪೃಶ್ಯತೆ ಇತ್ತು ಅದನ್ನು ಪರಿಪಾಲಿಸೋ ಅಂಥ ಒಂದು ಇದನ್ನು ಮುಂದುವರಿಸಿದ್ದಾರೆ. ಈ ಥರದ ಅನಾಗರಿಕ ಸಂಸ್ಕೃತಿಯನ್ನು ಕೈ ಬಿಡಬೇಕು, ಇದನ್ನು ತಡಿಬೇಕು ಅನ್ನೋವಂಥದ್ದೇ ಎಲ್ಲರೂ ಒಂದು ಉದ್ದೇಶ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಯಕರುಗಳು ಇನ್ನೂ ಸ್ಪಂದಿಸಬೇಕು. ಈ ಥರದ ಘಟನೆಗಳು ಮರುಕಳಿಸಿದಂತೆ ಎಚ್ಚರಿಸುವಂಥದ್ದು ಭಾಳ ಅಗತ್ಯ ಇರುತ್ತೆ. ಎಸ್. ಥ್ಯಾಂಕ್ ಯು ಸರ್, ನಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.